ಹಾಯ್ ಗೈಸ್, ನಾನು ನಿಮ್ಮ ಸೌಂದರ್ಯ. ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ನಾವು ಇವತ್ತು ಹೊರಟಿದ್ದೀವಿ ಧರ್ಮಸ್ಥಳಕ್ಕೆ. ಆ್ಯಕ್ಚುಲಿ ನಾನು 2 ವರ್ಷದಿಂದ ಅನ್ಕೋತಾ ಇದ್ದೆ ಹೋಗಬೇಕು ಅಂತ, ಬಟ್ ಆಗೇ ಇರಲಿಲ್ಲ. ಏನಾದ್ರು ಒಂದೊಂದು ಕಾರಣ ಬರ್ತಾನೆ ಇತ್ತು ಹೋಗೋದಕ್ಕೆ. ಇವತ್ತು ಕಾಲ ಕೂಡಿ ಬಂದಿದ್ದೆ. ನಾವು ರಾತ್ರಿ ಮನೆ ಬಿಟ್ಟಿದ್ದು 11 ಗಂಟೆ ಬೆಂಗಳೂರಿಂದ. ಹೋಗಿದ್ದು 4:15 ಆಗಿತ್ತು. ತುಂಬ ಮಳೆ ಇದೆ, ಹೋಗೋರು ನೋಡ್ಕೊಂಡು ಹೋಗಿ ಹುಷಾರಾಗಿ. ಅಂತೂ ಇಂತೂ ಬಂದು ಧರ್ಮಸ್ಥಳ ಸೇರಿದ್ವಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಈ ಮಕ್ಳ ಕಾಟದಿಂದ. ಏನಾದರೂ ಮಕ್ಳು ಕರ್ಕೊಂಬರ್ಬಾರ್ದಪ್ಪ. ಒಂದು ಕಡೆ ಈ ಮಕ್ಳು ಕಾಟ ಆದರೆ, ಇನ್ನೊಂದು ಕಡೆ ನನ್ನ ಗಂಡನ ಭಯ ನನಗೆ. ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ಅವರೋ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸ್ತಾ ಇರೋದು. ಕಣ್ಣಿಗೆ ನಿದ್ದೆ ಅಂತ ಬಂದಿಲ್ಲ ನನಗೆ. ಹೆಂಗೋ ಅವರಿಬ್ಬರು ಮುಡಿ ಕೊಡೋಕೆ ಹೋಗ್ತಾಯಿದ್ರು, ನಿದ್ದೆ ಮಾಡೋಣ ಅಂತ ಮಲ್ಕೊಂಡ್ರೆ ಅಷ್ಟರಲ್ಲಿ ನನ್ನ ಮಕ್ಳು ಕಾಟ ಸ್ಟಾರ್ಟ್. ಮಮ್ಮಿ ಫೋನ್ ಬರ್ತಾಯಿಲ್ಲ, ಮಮ್ಮಿ ಅದು ಬರ್ತಾಯಿಲ್ಲ, ಮಮ್ಮಿ ಇದು ಬರ್ತಾಯಿಲ್ಲ, ಮಮ್ಮಿ ಆಫ್ ಆಯಿತು, ಹಂಗಾಯಿತು ಹಿಂಗಾಯಿತು ಅಂತ. ಅಪ್ಪ, ಈ ಮಕ್ಳು ಕರ್ಕೊಂಡು ಎಲ್ಲೂ ಹೋಗೋದು ಬೇಡ ಅನ್ನಿಸ್ಬಿಟ್ರು ನಮಗಂತೂ. ತುಂಬಾ ರಿಸ್ಕ್ ಕೊಟ್ಬಿಟ್ಟವ್ರೆ ನನಗೆ. ನಿದ್ದೆನೇ ಹೇಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಧರ್ಮಸ್ಥಳ ಏನಷ್ಟು ರಶ್ ಇರಲಿಲ್ಲ, ಸೊ ಹಾಗಾಗಿ ಬೇಗನೆ ದರ್ಶನ ಮುಗೀತು. 1/2 ಅವರಲ್ಲೆಲ್ಲ ನಾವು ಹೊರಗಡೆ ಬಂದ್ವಿ. ಅದು ಮುಗಿಸ್ಕೊಂಡು ಅಲ್ಲೇ ತಿಂಡಿ ತಿನ್ನೋಣ ಅಂತ ಹೋದ್ರೆ, ಯಪ್ಪ ಹೊಸ ಹೋಟೆಲ್ ಅಂತ ಒಳಗಡೆ ಹೋಗಿದ್ದಕ್ಕೆ ಸೀರಿಯಸ್ಲಿ ದುಡ್ಡು ಮಾತ್ರ ಚೆನ್ನಾಗಿ ಇಸ್ಕೊತಾರೆ, ಊಟ ಮಾತ್ರ ಕರೆಕ್ಟಾಗಿ ಕೊಡೋಲ್ಲ. ನಮ್ಗೆ ನಿಜವಾಗ್ಲೂ ಅಜೀಬ್ ಅನ್ನಿಸ್ಬಿಡ್ತು. ಯಾಕಾದರೂ ಓದ್ವಪ್ಪ ಅನ್ನಿಸ್ಬಿಡ್ತು. ಆ ಕಡೆ ತಿಂಡಿ ತಿಂದ್ಕೊಂಡು ಸೂರ್ಯನಾರಾಯಣ ದರ್ಶನ ಮಾಡಿಕೊಂಡು, ಅಲ್ಲೂ ಜನ ಇರಲಿಲ್ಲ, ಸೊ ಅಲ್ಲೂ ಬೇಗನೆ ಆಯಿತು. ತುಂಬ ಟೈಮ್ ಏನು ಹಿಡಿಲಿಲ್ಲ ನಮಗೆ, ಬೇಗನೆ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಸ್ಟಾರ್ಟ್ ಆದ ನಮ್ಮ ಜರ್ನಿ ಗಂಟೆ ಗಣಪತಿಗೆ ಹೋದ್ವಿ. ಅಲ್ಲೂ ತುಂಬ ರಶ್ ಇರಲಿಲ್ಲ. ಅಲ್ಲಿ ಕೊಟ್ಟ ಅವಲಕ್ಕಿ ತಿಂದ್ಕೊಂಡು, ಜೋಳ ಅದು ಇದು ಅಂತ ತಿಂದ್ಕೊಂಡು, ಸ್ವಲ್ಪ ಅದು ಇದು ಪರ್ಚೇಸ್ ಮಾಡಿಕೊಂಡು ಮಕ್ಳ ಜೊತೆ ಆಟ ಆಡ್ಕೊಂಡು ಬಂದ್ವಿ. ಮಕ್ಕಳನ್ನ ಕರ್ಕೊಂಡು ಯಾವುದಾದ್ರೂ ಫಾಲ್ಸ್ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಈ ಮಳೆ ಎದುರಿಕೆಗೆ ತುಂಬಾ ಭಯ ಆಯಿತು ನಮಗಂತೂ. ಯಾವ ಫಾಲ್ಸು ಬೇಡ, ಏನೂ ಬೇಡಪ್ಪ, ನಾವು ಚೆನ್ನಾಗಿರಿ ಇನ್ನೊಂದ್ಸಲ ಬರ್ಬೋದು ಅಂತ ಹೇಳಿ ಬೇಗನೆ ಹೊರಟ್ವಿ. ನಾವು ಅಲ್ಲಿಂದ ಬೇಗನೆ ಹೊರಟು ಬಂದ್ವಿ. ಗಂಟೆ ಗಣಪತಿ ದೇವಸ್ಥಾನ ಹತ್ರನೇ ಕೆಲವೊಂದು ಫೋಟೋಸು ವಿಡಿಯೋಸು ತಕ್ಕೊಂಡು, ಅಲ್ಲೇ ಇದ್ದಂಥ ಜೋಳ, ಫ್ರೂಟು, ಚೂರುಮುರಿ ಅಂತ ಚಳಿಗೆ ಅದು ಇದು ತಿಂದ್ಕೊಂಡು ಬರ್ತಾ ಬಂದ್ವಿ. ಇನ್ನು ಅದು ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಗೆ ಅಂತ ಬಂದ್ವಿ. ಮತ್ತೆ ಅಲ್ಲೂ ಮಳೆ ಸ್ಟಾರ್ಟ್ ಆಯಿತು. ಎಲ್ಲಿ ಹೋದ್ರೂ ಮಳೆ. ಅಪ್ಪ, ಕುಕ್ಕೆ ಸುಬ್ರಹ್ಮಣ್ಯನೂ ಏನು ರಶ್ ಇರಲಿಲ್ಲ, ಅದು ಬೇಗನೆ ಮುಗಿದ್ದು. ಅದು ಒಂದು 20 ನಿಮಿಷ ಒಳಗಡೆ ಎಲ್ಲ ನಾವು ಹೊರಗಡೆ ಬಂದ್ವಿ. ಅಲ್ಲೂ ಅದು ಇದು ತಿಂದ್ಕೊಂಡು ಸ್ವಲ್ಪ ಆ ಕಡೆ ಹೋಗಿ ಪೂಜೆ ಮಾಡಿಕೊಂಡು ಬಂದು ಡೈರೆಕ್ಟ್ ಊರ ಕಡೆಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಈ ಘಾಟ್ ಸೆಕ್ಷನಲ್ಲಿ ಒಬ್ಬರು ಕಾರ್ನೇ ಗುಂಡಿ ಒಳಗಡೆ ಬಿಟ್ಟಿದ್ದಾರೆ, ಇನ್ನೊಂದು ಏನು ಹೇಳ್ತಾರೆ ಲಾರಿನೇ ದಬಾಕೊಂಡ್ಬಿಟ್ಟಿದೆ. ಅದು ನೋಡೇ ನಮಗೆ ಹಾರ್ಟ್ ಬೀಟ್ ಎಲ್ಲ ನಿಂತಂಗೆ ಹೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಭಯ ಆಗ್ತಿತ್ತು ನಮಗಂತೂ. ಯಾಕಾದರೂ ಬಂದ್ವಪ್ಪ ಈ ಮಳೆ ಒಳಗೆ ಅಂತ. ನನಗೆ ಬೇರೆ ಮೊದಲೇ ಕೋಲ್ಡು, ಆಗಲ್ಲ. ಸೊ ಹಾಗಾಗಿ ನೋಡಿ ಕಾರೇ ಅಲ್ಲೆಲ್ಲ ಬಿದ್ದಿದೆ. ನಾನು ನೋಡೇ ಭಯ ಆಗೋಯ್ತು. ಪಾಪ ಫ್ಯಾಮಿಲಿ ಇತ್ತು ನಮ್ಮ ಥರನೇ, ಅದು ನೋಡಿನೇ ಭಯ ನಮಗೆ. ಅದರಲ್ಲೂ ನಮಗೆ ಮಕ್ಕಳು ಮರಿ ಎಲ್ಲ ಹೋಗಿದ್ವಿ. ಇನ್ನು ನಮ್ಮ ಮನೆಯವರು, ನಮ್ಮ ಭಾವ, ನಮ್ಮ ಮನೆಯವರು ಇಬ್ಬರೂ ನಿದ್ದೆ ಮಾಡಿರಲಿಲ್ಲ ಪಾಪ. ಬರೀ ಗಾಡಿ ಓಡಿಸೋದ್ರಲ್ಲೇ ಆಗಿತ್ತು ಅವ್ರದ್ದು 2 ದಿನದಿಂದ. ಎಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.